ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಡಾಕ್ಟರ್ ಶಿಲ್ಪ ಜ್ವಾಲ. ಇವತ್ತು ಬೇಲದ ಹಣ್ಣು, ಇದನ್ನು ಇಂಗ್ಲೀಷಲ್ಲಿ ವುಡ್ ಆ್ಯಪಲ್ ಅಂತ ಹೇಳ್ತಾರೆ, ಇಂಗ್ಲೀಷಲ್ಲಿ ಬೇಲ್ ಅಂತ ಹೇಳ್ತಾರೆ. ಈ ಹಣ್ಣಿನಿಂದ ಒಂದು ಜ್ಯೂಸ್ ಮಾಡೋಣ. ಇದು ನೋಡೋದಕ್ಕೆ ತುಂಬ ಹಾರ್ಡ್ ಆಗಿರುತ್ತೆ, ಹಾಗೂ ಇದು ಹಣ್ಣಾಗಿದೆ ಅಲ್ವಾ ಅಂತ ಗೊತ್ತಾಗೋಕ್ಕೆ ಈ ಥರ ಹಾಕಿದಾಗ ಅದು ಅಲ್ಲೇ ಕೂತ್ಕೋಬೇಕು, ಆವಾಗ ಅದು ಹಣ್ಣಾಗಿದೆ ಅಂತ ಅರ್ಥ. ಇದು ಹಾರ್ಡ್ ಆಗಿರೋದ್ರಿಂದ ಓಪನ್ ಮಾಡೋದು ಕಷ್ಟ. ಒಂದು ಸ್ವಲ್ಪ ಕಲ್ಲಲ್ಲಿ ಹೊಡೆದ್ರೆ ಓಪನ್ ಆಗುತ್ತೆ. ಇದು ಓಪನ್ ಮಾಡಿದ್ಮೇಲೆ ಒಳಗಡೆ ತಿರುಳಿರುತ್ತಲ್ಲ, ಆ ತಿರುಳು ಬ್ರೌನ್ ಕಲರ್ ಇದ್ದರೆ ಅದು ಹಣ್ಣಾಗಿದೆ ಅಂತ ಅರ್ಥ. ಈ ತಿರುಳನ್ನ ಯೂಸ್ ಮಾಡಿ ನಾವು ಇವತ್ತು ಜ್ಯೂಸ್ ಮಾಡೋಣ. ಇದರಿಂದ ಏನೇನು ಯೂಸಸ್ ಇದೆ ಅಂತ ಹೇಳಿದ್ರೆ, ಇದು ಡೈಜೆಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಇದು ಕ್ಯಾನ್ಸರ್ನ ತಡೆಗಟ್ಟುವಂಥ ಕೆಪಾಸಿಟಿ ಇದೆ. ಈವನ್ ಇಟ್ ಪ್ಯೂರಿಫೈಸ್ ಬ್ಲಡ್ ಆಲ್ಸೋ, ರಕ್ತನ ಶುದ್ಧೀಕರಣ ಮಾಡುತ್ತೆ. ಡಯಾಬಿಟೀಸ್ನ ಕಂಟ್ರೋಲಲ್ಲಿ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಡಿಟಾಕ್ಸಿಫಿಕೇಷನ್ ಆಗಿ ಇದು ಲಿವರ್ಗೆ ಮತ್ತು ಕಿಡ್ನಿಗೆ ತುಂಬಾ ಸಹಾಯ ಮಾಡುತ್ತೆ. ಅಸ್ತಮ ಇರೋರನ್ನ ಸ್ವಲ್ಪ ಮಟ್ಟಿಗೆ ಅಸ್ತಮ ತಡೆಯುತ್ತೆ. ಹಾಗೂ ಇದು ಚರ್ಮ ಕಾಯಿಲೆಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ, ಯಾಕಂದರೆ ಇದು ಡಿಟಾಕ್ಸಿಫೈ ಮಾಡೋದ್ರಿಂದ ಚರ್ಮದ ಕಾಯಿಲೆಗಳನ್ನು ಕೂಡ ಹೆಲ್ಪ್ ಮಾಡುತ್ತೆ. ಈ ಹಣ್ಣು ಬೇಸಿಗೆಯಲ್ಲೇ ಜಾಸ್ತಿ ಸಿಕ್ಕೋದು. ಹಾಗೆ ಇದು ಬೇಸಿಗೆಯಲ್ಲೇ ಮಾಡೋದ್ರಿಂದ ಇದು ಹೈಯೆಸ್ಟ್ ನಿಮಗೆ ತಂಪು ಕೊಡುತ್ತೆ. ಇದರಲ್ಲಿ ಆಲ್ಮೋಸ್ಟ್ ತುಂಬಾ ವಿಟಮಿನ್ಸ್ ಇದೆ, ಮಿನರಲ್ಸ್ ಇದೆ, ಫೈಬರ್ಸ್ ರಿಚ್ ಆಗಿ ಇದೆ, ಹಾಗೂ ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಇದೆ. ಇದೆಲ್ಲ ಇರೋದ್ರಿಂದ ಇವನ್ ಇಮ್ಯುನಿಟಿ ಕೂಡ ಇನ್ಕ್ರೀಸ್ ಮಾಡುತ್ತೆ. ಫೈಬರ್ ರಿಚ್ ಅಂದರೆ ಇದರಲ್ಲೆಲ್ಲ ತುಂಬ ನಾರಿದೆ. ಆ ನಾರನ್ನೆಲ್ಲ ಕೆಲವರು ಸೋಸ್ಬಿಟ್ಟು ತೆಗೆದು ಬಿಡ್ತಾರೆ. ಹಾಗೆ ಸೋಸಬಾರ್ದು, ಈ ನಾರನ್ನ ಉಪಯೋಗಿಸ್ಬೇಕು. ಆ ನಾರು, ಬೀಜ ಎಲ್ಲದನ್ನು ಕೂಡ ಉಪಯೋಗಿಸ್ಬೇಕು. ಈ ಹಣ್ಣೊಳಗಡೆ ಇರೋ ಪಲ್ಪ್ ಅಷ್ಟು ಕೂಡ ಉಪಯೋಗಕ್ಕೆ ಬರುತ್ತೆ. ಬನ್ನಿ ಈಗ ಈ ಜ್ಯೂಸ್ನ ಹೇಗೆ ಮಾಡೋದಂತ ನೋಡೋಣ. ನಾನು ಇದ್ರ ತಿರುಳನ್ನೆಲ್ಲ ಪೂರ್ತಿ ತೆಕ್ಕೊಂಡಿದ್ದೀನಿ. ಅದ್ರದ್ದು ನಾರು, ಬೀಜ ಎಲ್ಲ ಇದೆ ಅದರಲ್ಲಿ, ಯಾವುದನ್ನು ನಾನು ತೆಗೆದಿಲ್ಲ. ಅದನ್ನು ನಾನು ಒಂದು ಮಿಕ್ಸರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕೆಲವರು ಕೈಯಲ್ಲಿ ಕಿವುಚ್ಬಿಟ್ಟು ಮಾಡ್ತಾರೆ, ಬಟ್ ನನಗದು ಸರಿ ಅನಿಸಲ್ಲ. ಅದರಲ್ಲಿ ಏನು ಬೀಜ ಎಲ್ಲ ಗ್ರೈಂಡ್ ಆಗಲ್ಲ. ಹಾಗೆ ಇದು ಮಿಕ್ಸರ್ಗೆ ಹಾಕಿದಾಗ ಆಲ್ಮೋಸ್ಟ್ ಎಲ್ಲದು ಗ್ರೈಂಡ್ ಆಗುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕ್ಬೋದು. ಇದು ಬೆಲ್ಲ ಜಾಸ್ತಿ ಹಿಡಿಯುತ್ತೆ, ಯಾಕಂದರೆ ಈ ಹಣ್ಣು ಟೇಸ್ಟಲ್ಲಿ ಹುಳಿ ಇರುತ್ತೆ. ಹುಳಿ ಇರೋದ್ರಿಂದ ಬೆಲ್ಲ ಜಾಸ್ತಿ ಬೇಕಾಗುತ್ತೆ. ಕೆಲವರು ಇದಕ್ಕೆ ಉಪ್ಪು, ಮೆಣಸು ಎಲ್ಲ ಹಾಕ್ತಾರೆ. ನಾನೇನು ಅಷ್ಟು ಸಜೆಸ್ಟ್ ಮಾಡಲ್ಲ ಹಾಕೋಕ್ಕೆ. ಬೆಲ್ಲದಲ್ಲಿ ತುಂಬಾ ಕ್ಯಾಲ್ಸಿಯಂ ಇದೆ. ಹಾಗಾಗಿ ಬೆಲ್ಲ ಮತ್ತು ಬೇಲ್ದ ಹಣ್ಣು ಎರಡನ್ನೇ ನೀವು ಮಿಕ್ಸರ್ ಮಾಡಿದ್ರೆ ಒಂದು ಪೇಸ್ಟ್ ಫಾರ್ಮ್ ಆಗುತ್ತೆ. ಈ ಪೇಸ್ಟನ್ನ ಹಾಗೇನೂ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ ರುಚಿ ತಿನ್ನೋಕ್ಕೆ. ಬೇಡ ಅಂದರೆ ಅದನ್ನು ಜ್ಯೂಸಾಗಿ ಮಾಡ್ಕೋಬೋದು. ನೀರನ್ನ ಜಾಸ್ತಿ ಸೇರಿಸ್ಬಿಟ್ಟು ಡೈಲ್ಯೂಟ್ ಮಾಡ್ಕೋಬೇಕು. ಆಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಜ್ಯೂಸ್ ರೆಡಿ ಆಗುತ್ತೆ. ಕೆಲವ್ರಿಗೆ ತಿಕ್ಕಾಗಿ ಜ್ಯೂಸ್ ಕುಡಿಯೋಕ್ಕೆ ಇಷ್ಟ ಇದ್ದವರು ತಿಕ್ಕಾಗಿ ಕುಡಿಬೋದು. ಇಲ್ಲ ಇನ್ನೂ ಲೈಟಾಗಿ ತೆಳ್ಳಗೆ ಬೇಕು ಅಂದವರು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಡೈಲ್ಯೂಟ್ ಮಾಡ್ಕೋಬೋದು. ಇದೆಲ್ಲ ಮಾಡಾದಮೇಲೆ ಒಂದು ಸರಿ ಟೇಸ್ಟ್ನ ನೋಡಿ. ಅದು ಬೆಲ್ಲ ಸಾಕಾಗಿದ್ದರೆ ಇಟ್ಸ್ ಓಕೆ, ಬೆಲ್ಲ ಸಾಕಾಗಿಲ್ಲ ಅಂದರೆ ಎಕ್ಸ್ಟ್ರಾ ಆ್ಯಡ್ ಮಾಡಿ. ನನಗೆ ಇಲ್ಲಿ ಸ್ವಲ್ಪ ನೀರು ಕಮ್ಮಿ ಇದೆ ಅಂತ ಅನ್ನಿಸ್ತು, ಹಾಗಾಗಿ ಎಕ್ಸ್ಟ್ರಾ ನೀರನ್ನ ನಾನು ಮತ್ತೆ ಹಾಕಿದ್ದೀನಿ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರಿಗೆ ಅಂತೂ ಈ ಜ್ಯೂಸ್ ತುಂಬಾ ಹೆಲ್ಪ್ ಮಾಡುತ್ತೆ. ಅವ್ರಿಗೆ ಡೈಲಿ ಮೋಷನ್ಸ್ ಕ್ಲೀನಾಗಿ ಆಗುತ್ತೆ. ಇದನ್ನು ಖಾಲಿ ಹೊಟ್ಟೆಲಿ ತೊಗೊಂಡ್ರೆ ತುಂಬ ಒಳ್ಳೆಯದು. ಬೇಡ ಅಂದರೆ ಇಡೀ ದಿನ ಯಾವ ಟೈಮಲ್ಲಿ ಬೇಕಾದರೂ ಇದನ್ನು ಕುಡಿಬೋದು. ಇದು ಡಿಟಾಕ್ಸಿಫೈ ಆಗು ಕೂಡ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ನಮ್ಮ ಲಿವರ್ ಆ್ಯಂಡ್ ಕಿಡ್ನಿಗೆ ಸಹಾಯ ಮಾಡುತ್ತೆ. ನಾನು ಇದೆಲ್ಲ ಮಾಡಿದ್ಮೇಲೆ ಒಂದು ಸ್ವಲ್ಪ ಟೇಸ್ಟ್ ನೋಡಿದೆ, ಬಟ್ ಅದು ಸ್ವಲ್ಪ ಬೆಲ್ಲ ಕಮ್ಮಿ ಇದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಒಂದು 2 ಸ್ಪೂನು ಎಕ್ಸ್ಟ್ರಾ ಬೆಲ್ಲನ ಈ ಜ್ಯೂಸ್ಗೆ ಆ್ಯಡ್ ಮಾಡಿದ್ದೀನಿ. ನೀವು ಬೇಕಿದ್ರೆ ನೋಡಿಕೊಂಡು ನಿಮ್ಮದು ಟೇಸ್ಟಿಗೆ ಹೇಗೆ ಬೇಕೋ ಹಾಗೆ ಆ್ಯಡ್ ಮಾಡ್ಕೋಬೋದು. ಇದನ್ನು ಫ್ರೆಶ್ಶಾಗಿ ಆವಾಗಲೇ ಹಾಗೆ ಮಾಡಿಕೊಂಡು ಕುಡಿಬೋದು. ಕೆಲವರು ಫ್ರಿಡ್ಜಲ್ಲಿ ಇಟ್ಟು ಕುಡಿತಾರೆ, ಅದು ಇಷ್ಟಪಟ್ಟು ಕುಡಿತಾರೆ, ತಣ್ಣಗಿರುತ್ತೆ. ಇಲ್ಲಾಂದರೆ ಕೆಲವರು ಐಸ್ ಹಾಕ್ಕೊಂಡು ಇದಕ್ಕೆ ಐಸ್ ಕ್ಯೂಬ್ಸ್ ಹಾಕಿಬಿಟ್ಟು ಜ್ಯೂಸನ್ನ ಕುಡಿಬೋದು. ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಈ ಜ್ಯೂಸನ್ನ ತೊಗೋಬೋದು. ಈ ಜ್ಯೂಸನ್ನ ತೊಗೊಂಡ್ರೆ ತುಂಬ ಲಾಭ ಇದೆ. ಹಾಗಾಗಿ ಈ ಸಮ್ಮರ್ ಸೀಸನ್ನಲ್ಲಿ ಯಾರ್ಯಾರು ಈ ಜ್ಯೂಸನ್ನ ಕುಡ್ತಿಲ್ಲ ಅವರೆಲ್ಲರೂ ಈ ಫ್ರೂಟ್ ತೊಗೊಂಬಂದು ಆ ಪಲ್ಪ್ನ ಯೂಸ್ ಮಾಡಿ ಜ್ಯೂಸ್ ಮಾಡಿಕೊಂಡು ಕುಡೀರಿ. ಇದರಿಂದ ಸಾಕಷ್ಟು ಲಾಭ ಇದೆ, ಸ್ಕಿನ್ ಹೆಲ್ತ್ ಕೂಡ ಆಗುತ್ತೆ. ಓಕೆ, ಈ ಚಾನಲ್ ನಮ್ದು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಏನಾರಿದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.